ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಬೆಣ್ಣೆ ಮೆಂತ್ಯ ಸೊಪ್ಪಿನ ಪರೋಟ. ಬೆಣ್ಣೆ ಮತ್ತೆ ಮೆಂತ್ಯ ಸೊಪ್ಪು ಮನೆಯಲ್ಲಿದ್ರೆ ಇವತ್ತೇ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಮಾಡೋ ವಿಧಾನ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ ಬಂಧುಗಳೇ. ಈ ಹೊಸ ವಿಧಾನದಲ್ಲಿ ಇದುವರೆಗೂ ಇಂಥ ಪರೋಟನ ಯಾರು ಮಾಡಿಲ್ಲ, ತಿಂದಿಲ್ಲ ಬಂಧುಗಳೇ. ಒಂದ್ಸಾರಿ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುವಂತ, ಅಷ್ಟೇ ಸರಳ ಸುಲಭವಾಗಿ ಮಾಡುವಂತ ಈ ಪರೋಟನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ದೊಡ್ಡ ಕಪ್ಪಿನಷ್ಟು ಗೋಧಿ ಹಿಟ್ಟು, ಆಮ್ಚೂರ್ ಪೌಡರ್, ಕಿಚನ್ ಕಿಂಗ್, ಹಾಗೆ 1.5 ಸ್ಪೂನಷ್ಟು ಧನಿಯಾ ಪೌಡರ್, 1-2 ಚಿಟಿಕೆಯಷ್ಟು ಅರಿಶಿಣ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊಂಡೆ. ರುಚಿಗನುಸಾರ ಉಪ್ಪನ್ನು ಹಾಕೊಂಡು ಇದನ್ನ ಇವಾಗ ನಾವು ಡ್ರೈ ಆಗೇನೆ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನಷ್ಟು ತುಪ್ಪ, ಬೆಣ್ಣೆ, ಎಣ್ಣೆ ನಿಮಗಿಷ್ಟ ಇದ್ದದ್ದು ಯಾವ್ದು ಬೇಕಾದರೂ ಹಾಕೋಬಹುದು ಬಂಧುಗಳೇ. ಇದನ್ನು ಚೆನ್ನಾಗಿ ಇದನ್ನೀಗ ನಾವು ಮಿಕ್ಸ್ ಮಾಡ್ಕೋಬೇಕು. ಡ್ರೈನೇ ಮಿಕ್ಸ್ ಮಾಡ್ಕೊಳ್ಳಿ ಬಂಧುಗಳೇ. ಹೀಗೆ ನಾವು ಹಿಟ್ಟಿನಲ್ಲಿ ಎಲ್ಲ ಸಾಮಗ್ರಿಯನ್ನು ಹಾಕಿ ಮಾಡೋದ್ರಿಂದ ಸಖತ್ತಾಗಿರುತ್ತೆ. ಪರೋಟ ಅಂದರೆ ಪ್ಲೇನ್ ಆಗಿ ಒಣ ಹಿಟ್ಟು, ಚಪಾತಿ ಹಿಟ್ಟು ಕಲಿಸ್ದಂಗೆ ಕಲಿಸಿ ಮಾಡಿಬಿಡ್ತಾರೆ ಬಂಧುಗಳು. ಅದು ಅಷ್ಟೊಂದು ರುಚಿಯಾಗಿರಲ್ಲ. ಈ ಥರ ಮಾಡಿ ನೋಡಿ ಬಂಧುಗಳ, ಸಖತ್ತಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಆರೋಗ್ಯಕರವಾಗಿರುವಂಥ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬಹುದು. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪನೇ ನೀರು ಹಾಕಿ ನಾವು ಹಿಟ್ಟನ್ನು ಚಪಾತಿ ಹಿಟ್ಟಿನಷ್ಟು ಗಟ್ಟು ಅಲ್ಲ, ಪೂರಿಯಷ್ಟು ಮೆತ್ತಗೂ ಅಲ್ಲ ಬಂಧುಗಳೇ, ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಇದನ್ನ ಚೆನ್ನಾಗಿ ನಾವು ಎಷ್ಟು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೋತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಮೆತ್ತಗೆ ಇರುವಂಥ ಪರೋಟ ನಮಗೆ ರೆಡಿ ಆಗುತ್ತೆ. ಇದು ನೋಡ್ರಿ, ಹಿಮೋಗ್ಲೋಬಿನ್ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಅವ್ರು ಈ ದಿನ ಒಂದಿನ ಬಿಟ್ಟು ಒಂದಿನ ಅವಾಗವಾಗ ಜಾಸ್ತಿ ಈ ಥರ ಪರೋಟನ ಮಾಡಿ ತಿಂತಾ ಬಂದರೆ 1 ವಾರ 15 ದಿವಸದಲ್ಲಿ ನಿಮಗೆ ಹಿಮೋಗ್ಲೋಬಿನ್ ಅನ್ನೋದು ಇಂಪ್ರೂವ್ ಆಗುತ್ತೆ ಬಂಧುಗಳೇ. ರಕ್ತ ಯಾರಿಗೆ ಕಮ್ಮಿ ಇದೆ ಅನ್ನೋರು ಇದನ್ನು ತಿಂತಾ ಬಂದರೆ ರಕ್ತ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈಗ ನೋಡ್ರಿ, ನಾವು ಬ್ಯಾಟರ್ನ ರೆಡಿ ಮಾಡ್ಕೊಂಡು ಆಯಿತು. ಈಗ ಸ್ವಲ್ಪ ನಾವು ಇದಕ್ಕೆ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಮೇಲೆ ಇದನ್ನೊಂದು ಸ್ವಲ್ಪ ಹೊತ್ತ ಮುಚ್ಚಿಟ್ಬಿಡೋಣ. ಇದಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕಂತ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸಖತ್ತಾಗಿರುತ್ತೆ ಬಂಧುಗಳೇ, ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ಪೂರ್ತಿ ವಿಡಿಯೋನ ನೋಡಿ. 1 ಸೂಡಿನಷ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದು, ಅದರಲ್ಲಿ 1 ದೊಡ್ಡ ಗಾತ್ರದ ಈರುಳ್ಳಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದು, 1 ಜೀರಿಗೆ, ಅಜಿವಾನ, ಜೀರಿಗೆ ಸ್ವಲ್ಪ ತರಿತರಿಯಾಗಿ ಕುಟ್ಟಿ ಹಾಕೊಳ್ಳಿ, 1 ಸ್ಪೂನ್ನಷ್ಟು ಕಾಳುಮೆಣಸು ತರಿತರಿಯಾಗಿ ಕುಟ್ಟಿದ್ದು, ಹಾಗೆ ಕರಿಬೇವಿನ ಎಲೆ ಕಟ್ ಮಾಡ್ಕೊಂಡಿದ್ದು, 1 ಹಸಿ ಮೆಣಸಿನ್ಕಾಯಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದು, 1 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕೊಂಡೆ. ರುಚಿಗನುಸಾರ ಉಪ್ಪನ್ನು ಹಾಕೊಂಡೆ, 1 ಚಿಟಿಕೆಯಷ್ಟು ಅರಿಶಿಣ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪೌಡರ್, ಕಿಚನ್ ಕಿಂಗ್ ಧನಿಯಾ ಪೌಡರ್ 1 ಸ್ಪೂನು, ಕಿಚನ್ ಕಿಂಗ್ ಅರ್ಧ ಸ್ಪೂನು, 1/4 ಸ್ಪೂನಷ್ಟು ಆಮ್ಚೂರ್ ಪೌಡರ್, 1 ಅರ್ಧ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬಂಧುಗಳೇ. ನಾವು ಆಲ್ರೆಡಿ ಹಿಟ್ಟಿನಲ್ಲಿ ಕೂಡ ಹಾಕಿದ್ದೀವಿ, ಇದರಲ್ಲಿ ಕೂಡ 1 ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೀಟಾಗಿ ಇದನ್ನು ಎಲ್ಲ ಸಾಮಗ್ರಿ 1 ಸ್ಪೂನಷ್ಟು ಇಲ್ಲ 1-2 ಸ್ಪೂನಷ್ಟು ನಿಮ್ಮ ಕ್ವಾಂಟಿಟಿಯನ್ನು ನೋಡಿಕೊಂಡು ಹುರುಗಡಲೆ ಪೌಡ್ರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹುರುಗಡಲೆ ಪೌಡ್ರ್ ಹಾಕೊಳ್ಳೋದು ಬೈಂಡಿಂಗ್ಗೋಸ್ಕರ ಬಂಧುಗಳೇ. ನಿಮ್ಮ ಸೊಪ್ಪಿನ ಕ್ವಾಂಟಿಟಿಯನ್ನು ನೋಡಿಕೊಂಡು 1 ಸ್ಪೂನ್ 2 ಸ್ಪೂನಷ್ಟು ಹಾಕೊಳ್ಳಿ. ನಾನು ಈ ಸೊಪ್ಪಿನ ಕ್ವಾಂಟಿಟಿಗೆ 2 ಸ್ಪೂನಷ್ಟು ನಾನು ಇಲ್ಲಿ ಹಾಕೊಂಡಿದ್ದೀನಿ. ಹಾಕೊಂಡು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ನೋಡ್ರಿ, ಮಿಕ್ಸ್ ಮಾಡ್ತಾನೆ ಅದರಲ್ಲಿ ಏನಾಗುತ್ತೆ ಅಂದರೆ ಈರುಳ್ಳಿಯಲ್ಲಿ ತೇವಾಂಶ ಇರುತ್ತಲ್ವ, ತೇವಾಂಶ ಬಿಟ್ಬಿಟ್ಟು ಪರ್ಫೆಕ್ಟ್ ಆಗುತ್ತೆ ನಮ್ಗೆ ಇವಾಗ ಇದು. ಈ ಕಡೆಗೆ ನಾವು ಆಲ್ರೆಡಿ ಈ ಹಿಟ್ಟನ್ನು ಉಳ್ಳೆಯನ್ನು ಮಾಡಿಟ್ಕೊಂಡಿದ್ದೀನಿ. 1 ಉಳ್ಳೆಯನ್ನು ತಗೊಂಡು ಮಿಕ್ಕಿದ್ದನ್ನು ಮುಚ್ಚಿಡ್ತೀನಿ, ಡ್ರೈ ಆಗಬಾರ್ದು ಅದಕ್ಕೋಸ್ಕರ. ಸ್ವಲ್ಪ ಇದನ್ನು ಮಿದ್ಕೊಂಡು ಗುಂಡಕ್ಕೆ ಮಾಡಿಕೊಂಡು ಚಪ್ಪಟಿ ಮಾಡ್ಕೊಳ್ಳಿ. ಒಣ ಹಿಟ್ಟಿನಲ್ಲಿ ಅದ್ಬಿಟ್ಟು ಸ್ವಲ್ಪ ತೆಳ್ಳಗೆ ತಿಕ್ಕಬೇಕು. ನಾವು ಚಪಾತಿ ತಿಕ್ತೀವಲ್ವ ಹಾಗೇನೆ ಸ್ವಲ್ಪ ತೆಳ್ಳಗೆ ತಿಕ್ಕೊಳ್ಳಿ.
ಮೇಲೆ ಕೆಳಗೆ ಸ್ವಲ್ಪನೇ ಹಿಟ್ಟು ಉದುರಿಸ್ತಾ ಇದನ್ನು ಚೆನ್ನಾಗಿ ತಿಕ್ಕೊಳ್ಳೋಣ. ಜಾಸ್ತಿ ಹಿಟ್ಟು ಹಾಕಲಿಕ್ಕೆ ಹೋಗಬೇಡಿ. ಈ ಸ್ಟಫಿಂಗ್ನಲ್ಲಿ 1 ಸ್ಪೂನ್ 2 ಸ್ಪೂನ್ ಹುರಗಡ್ಲೆ ಹಾಕೋದು ನಾವು ಬೈಂಡಿಂಗ್ಗೋಸ್ಕರ ಮತ್ತು ರುಚಿ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ. ತುಂಬ ರುಚಿಯಾಗಿರುತ್ತೆ ಬಂಧುಗಳೇ. ಹಾಗೆ ಸ್ಕಿಪ್ ಮಾಡದೆ ಹುರಗಡ್ಲೆ ಪೌಡ್ರನ್ನು ಹಾಕ್ಕೊಳ್ಳಿ. ಈಗ ನೋಡ್ರಿ, ನಾವು ಚಪಾತಿ ಹಾಗೇನೆ ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕು ಪರೋಟ ಅನ್ನೋದು ನೋಡಿಕೊಂಡು ಇದನ್ನು ನಾವು ತಿಕ್ಕೋಬೇಕು. ಇವಾಗ ನಾನು ಆಲ್ರೆಡಿ ಇದನ್ನು ತಿಕ್ಕೊಂಡ ಆಯಿತು ಬಂಧುಗಳೇ. ನೋಡ್ರಿ, ಇಷ್ಟು ತೆಳ್ಳಗೆ ಇರಬೇಕು. ನಮಗೆ ಕಾಣ್ತಾ ಇದೆ ಅಲ್ವಾ ನಿಮಗೆ? ಇಷ್ಟು ತೆಳ್ಳಗಿದ್ರೆ ಸಾಕು. ಇವಾಗ ಇದಕ್ಕೆ ಸೆಂಟ್ರ್ನಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ತುಂಬ ಅಪ್ಲೈ ಮಾಡಬಾರ್ದು ಬಂಧುಗಳೇ. ನಮಗೆ ಸೆಂಟರ್ನಲ್ಲಿ ಮಾತ್ರ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕು. ಸುತ್ತು ಎಲ್ಲ ನಾವು ಓಪನ್ ಆಗಿ ಹಾಗೇನೆ ಬಿಡಬೇಕು. 2 ಸೀಟಿಗೆ ಕೂಡ ಹೀಗೆ ನಾವು ಅಪ್ಲೈ ಮಾಡ್ಕೋಬೇಕು. ಮೇಲೆ ನಾವು ಹಾಕ್ತೀವಲ್ವ ಆ ಸೀಟಿಗೆ ಕೂಡ ಹೀಗೇನೆ ನಾವು ಅಪ್ಲೈ ಮಾಡಿ ಇಟ್ಕೋಬೇಕು ಬಂಧುಗಳೇ. ಇಲ್ಲಿ ನೋಡ್ರಿ, ಇದು ಕೂಡ ನಾನು ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ ಮೇಲೆ ಹಾಕೋ ಸೀಟಿಗೆ ಕೂಡ. ಇದಕ್ಕೆ ನಾವು ಮಸಾಲೆ ಮಾಡಿ ಇಟ್ಕೊಂಡಿದ್ವಲ್ವ, ಈ ಮಸಾಲೆನ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ನಾವೀಗೆ ಇಟ್ಕೊಂತ ಬರಬೇಕು. 1 ಲೇಯರಷ್ಟು ಇಟ್ಕೊಳ್ಳಿ ಬಂಧುಗಳೇ. ತುಂಬ ಅಂದರೆ ತುಂಬಾ ಆರೋಗ್ಯಕರವಾಗಿರುವಂಥ ರೆಸಿಪಿ ಬಂಧುಗಳೇ. ಇದನ್ನು ನಾವು ಅವಾಗ ತಿನ್ನೋದ್ರಿಂದ, ಇಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ, ಇಲ್ಲ ಪ್ರತಿನಿತ್ಯ ನಿಮಗೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದ್ದವರು ಪ್ರತಿನಿತ್ಯ ಈ ಬೆಳಿಗ್ಗೆ ತಿನ್ನೋದ್ರಿಂದ ನಿಮ್ಮ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ಬಂಧುಗಳೇ. ಯಾವ ಆಸ್ಪತ್ರೆಗೆ ಹೋಗದೇನೆ ನಿಮಗೆ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗೋದಂತ ಗ್ಯಾರಂಟಿ ಬಂಧುಗಳೇ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ಪ್ರತಿನಿತ್ಯ ತಿಂದು ನಿಮ್ಗೆ ಎಷ್ಟು ಹಿಮೋಗ್ಲೋಬಿನ್ ಇಂಪ್ರೂವ್ ಆಗಿದೆ ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದ್ದವರು, ಇದು ಆರೋಗ್ಯವಂತರಾಗಿದ್ದವರು ಕೂಡ ಅವಾಗ ನಾವು ತಿಂತಾ ಬಂದರೆ ತುಂಬಾ ಒಳ್ಳೆಯದು ಬಂಧುಗಳೇ. ಹಿಮೋಗ್ಲೋಬಿನ್ ಕೊರತೆ ಅನ್ನೋದೇ ನಮಗೆ ಬರೋದೇನೇ ಇಲ್ಲ. ಈಗ ನೋಡ್ರಿ, ಇದೆಲ್ಲ ನಾವು ಮಸಾಲೆ ಇಟ್ಟ ಮೇಲೆ ಅದರ ಮೇಲೆ ಇನ್ನೊಂದನ್ನು ಚಪಾತಿ ಇಟ್ಟು ಹೀಗೆ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ, ಲೈಟಾಗಿ ಮಾಡ್ಕೊಳ್ಳಿ. ಇದ್ರ ಮೇಲೆ ನಾವಿವಾಗ ಒಂದು ಮುಚ್ಚುಳಿಕೆಯನ್ನು ತೊಗೊಂಡ್ಬಿಟ್ಟು ನೋಡ್ರಿ, ಹೀಗೆ ಕಟ್ ಮಾಡೋಕ್ಕೆ ಮೇಲೆ ಚೂಪಿರುವಂಥ ಮುಚ್ಚುಳಿಕೆಯನ್ನು ತೊಗೊಂಡು ಹೀಗೆ ನಾವು ಕಟ್ ಮಾಡ್ಕೊಂಡ್ಬಿಟ್ರೆ ಆಯಿತು ಬಂಧುಗಳೇ. ಅದು ಪ್ಯಾಚಪ್ ಆಗಿಬಿಡುತ್ತೆ. ಈಗ ಸುತ್ತಿಂದೆಲ್ಲ ನಾವು ತೆಗೆದುಬಿಡ್ಬೇಕು. ಹೀಗೆ ಇದನ್ನು ಮತ್ತೆ ನಾವು ಈ ಪರೋಟ ಮಾಡಲಿಕ್ಕೆ ಯೂಸ್ ಮಾಡ್ಕೋಬಹುದು ಈ ಹಿಟ್ಟನ್ನು. ನೋಡ್ರಿ, ಸೂಪರ್ ಆಗಿರುವಂಥ ನಮ್ಮ ಪರೋಟ ಈಸಿಯಾಗಿ ಯಾವ ರೀತಿಯಾಗಿ ಮಾಡ್ಕೋಬೇಕಂತ ಅರ್ಥ ಆಯ್ತಲ್ವಾ ಬಂಧುಗಳೇ. ತುಂಬ ಜನ ಅಂದರೆ ಪರೋಟ ಅಂದರೆ ಕಷ್ಟ ಅಪ್ಪ ಮಾಡೋದಂದ್ರು ಮಾಡೋದನ್ನೇ ಬಿಟ್ಬಿಡ್ತಾರೆ. ಯಾಕಂತಂದ್ರೆ ಈ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ ಯಾವ ಥರ ಮಾಡಬೇಕನ್ನೋ ಐಡಿಯಾ ಇರೋದಿಲ್ಲ ಬಂಧುಗಳೇ. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಬಂಧುಗಳೇ, ಈ ರೀತಿಯಾಗಿ ಮಾಡಿದರೆ ನಾವು ಈಸಿಯಾಗಿ ನೀವು ಮಾಡ್ಕೋಬಹುದು. ನಾನು ಎಷ್ಟು ರೀತಿಯಾಗಿ ತೋರಿಸ್ತಾ ಇರ್ತೀನಿ ಅಂದರೆ ಒಂದು 2-3 ರೀತಿಯಾಗಿ ನಿಮಗೆ ತೋರಿಸ್ತಾನೇ ಇರ್ತೀನಿ ನಾನು ವಿಡಿಯೋದಲ್ಲಿ. ಹಾಗಾಗಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅನ್ನೋದನ್ನು ಸ್ಟೆಪ್ಪನ್ನು ಫಾಲೋ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಾನು ಹಂಚನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದರಲ್ಲೇ ನಾವು ಮಾಡಿರುವಂಥ ಪರೋಟನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಆದ ನಂತರ ಹೊಳ್ಳಿಸಿ ಹಾಕಿ ಅದರ ಮೇಲೆ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಬೆಣ್ಣೆ ಹಾಕಿದರೆ ಸಾಕಾಗುತ್ತೆ. ಒಂದು 1/4 ಸ್ಪೂನ್ ಅಷ್ಟು ಹಾಕ್ಕೊಂಡು ಹೊಳ್ಳಿಸಿ ಹಾಕಿ ಈ ಕಡೆ ಕೂಡ ಬೆಣ್ಣೆಯನ್ನು ಹಾಕಿ ನೀಟಾಗಿ ನಾವು 2 ಕಡೆ ಬೆಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅವ್ರಿಗೆ ಕೂಡ ರುಚಿ ಕೂಡ ಬಂಧುಗಳೇ ಸಖತ್ತಾಗಿರುತ್ತೆ. ಇದನ್ನು ಮಕ್ಕಳಿಗೆ ಕೊಟ್ಟರಂತೂ ತುಂಬಾ ಒಳ್ಳೆಯದು ಬಂಧುಗಳೇ. ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಬ್ರೈನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮಕ್ಕಳಲ್ಲಿ ಶಕ್ತಿ ಬರುತ್ತೆ ಬಂಧುಗಳೇ. ಹಾಗೆ ದೊಡ್ಡವರು ಎಲ್ಲರೂ ಇದನ್ನು ಆವಾಗ ತಿಂತಾ ಬನ್ನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. 2 ಕಡೆ ನೋಡ್ರಿ ನಾವು ನೀಟಾಗಿ ಹೀಗೆ ಒತ್ತಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಉಬ್ಬುತ್ತಾ ಇದೆ ಅಂತ ನೋಡಿ. ಪರ್ಫೆಕ್ಟಾಗಿ 2 ಕಡೆ ಗೋಲ್ಡನ್ ಬ್ರೌನ್ ಕಲರ್ ಆಗುವವರೆಗೆ ಫ್ರೈ ಮಾಡ್ಕೋಬೇಕು ನಾವು. ಈಗ ನೋಡ್ರಿ, ಓಪನ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಾವ್, ಯಾವ ಥರ ಇದೆ ನೋಡ್ರಿ ಒಳಗಡೆ ಸಪ್ಪಿಂಗ್ ಸಖತ್ತಾಗಿರುತ್ತೆ ಬಂಧುಗಳೇ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಈಗ ನೋಡ್ರಿ, ನಾವೆಲ್ಲ ಫ್ರೈ ಆಯಿತು. ನಾವು ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡೋಣ. ನೋಡ್ರಿ, ಎಲ್ಲನೂ ನಾವಿವಾಗ ರೆಡಿ ಮಾಡ್ಕೊಂಡು ಆಯಿತು ಬಂಧುಗಳೇ. ತುಂಬ ಅಂದರೆ ತುಂಬಾ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಬ್ರೇಕ್ಫಾಸ್ಟು. ಈ ವಿಡಿಯೋನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಬಂಧುಗಳೇ. ಇದನ್ನು ನೋಡ್ರಿ, ನೀವು ಹಳ್ಳಿಯಲ್ಲಿ ಊಟ ಮಾಡಬೇಕಾದ್ರೆ ಮೆಂತ್ಯ ಸೊಪ್ಪನ್ನು ಹಸಿದನ್ನೇ ಹೊಲದಾಗಿಂದ ಕಿತ್ಕೊಂಡು ತಿಂತಿರ್ತಾರೆ ಬಂಧುಗಳೇ. ಅವರು ಎಷ್ಟು ಗಟ್ಟಿಗಿರ್ತಾರೆ ಅಂದರೆ ಅಷ್ಟು ಗಟ್ಟಿಗಿರ್ತಾರೆ. ಅವ್ರಿಗೆ ಯಾವ ಥರದ ಸಮಸ್ಯೆನೂ ಇರಲ್ಲ. ಹಾಗಾಗಿ ನೀವು ಕೂಡ ಮೆಂತ್ಯ ಸೊಪ್ಪನ್ನು ತಿಂದು ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ಇದ್ದೀನಿ ಬಂಧುಗಳೇ. ಇದನ್ನ ನೋಡಿ ನಾನು ಬೆಣ್ಣೆ ಜೊತೆಗೆ ಹಾಗೆ ಗಟ್ಟಿ ಕನಿಮಸನ್ ಜೊತೆಗೆ ಸರ್ವ್ ಮಾಡ್ತಾ ಇದ್ರೆ ತಿಂತಾ ಇದ್ರೆ ನೋಡಿ, ಆಹಾ ಸಖತ್ತಾಗಿದೆ ಬಂಧುಗಳೇ. ಈ ಪರೋಟ ಸೂಪರ್ ಇದೆ ಬಂಧುಗಳೇ. ಟೇಸ್ಟ್ ಅಂತ ಎಕ್ಸಲೆಂಟ್ ಇದೆ. ಟ್ರೈ ಮಾಡಿ. ಅರ್ಥ ಆಯ್ತಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.